ನಮಸ್ಕಾರ ಗೆಳೆಯರೇ, ಬಚ್ಚೂಸ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ಗಣೇಶನನ್ನು ಮೋದಕ ಪ್ರಿಯ ಎಂದು ಏಕೆ ಕರೆಯುತ್ತಾರೆ ಎಂದು ತಿಳಿಸುತ್ತೇನೆ. ಅದಕ್ಕೂ ಮುನ್ನ ಈ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಗೆಳೆಯರೇ. ಒಂದು ದಿನ ಶಿವನು ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಿರಲು ಗಣೇಶನು ಅಲ್ಲಿಗೆ ಯಾರೂ ಬಾರದಂತೆ ಬಾಗಿಲಲ್ಲೇ ನಿಂತು ಕಾವಲು ಕಾಯುತ್ತಿದ್ದನು. ಆಗ ಪರಶುರಾಮನು ಶಿವನನ್ನು ಭೇಟಿಯಾಗಲು ಅಲ್ಲಿಗೆ ಬರುತ್ತಾನೆ. ಆದರೆ ಗಣೇಶನು ಯಾವುದೇ ಕಾರಣಕ್ಕೂ ಅವನನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಕುಪಿತಗೊಂಡ ಪರಶುರಾಮನು ಗಣೇಶನೊಡನೆ ಯುದ್ಧ ಆರಂಭಿಸಿದನು. ಈ ಯುದ್ಧದಲ್ಲಿ ಗಣೇಶನು ತನ್ನ ಒಂದು ಹಲ್ಲನ್ನು ಕಳೆದುಕೊಳ್ಳುತ್ತಾನೆ. ಹಾಗೆ ಅವನಿಗೆ ಗಟ್ಟಿ ಪದಾರ್ಥಗಳಾದ ಕೊಬ್ಬು ಮುಂತಾದವುಗಳು ಸೇವಿಸಲು ಆಗಲಿಲ್ಲ. ಆಗ ಅಮ್ಮ ಪಾರ್ವತಿಯು ತನ್ನ ಪುತ್ರನಿಗೆ ತಿನ್ನಕೋಸ್ಕರ ಅಕ್ಕಿ, ಬೆಲ್ಲ ಹಾಗೂ ತೆಂಗಿನ ತುರಿಯನ್ನು ಬೆರೆಸಿ ಅದರಿಂದ ಮೋದಕವನ್ನು ಮಾಡಿ ಗಣಪನಿಗೆ ತಿನ್ನಲು ಕೊಡುತ್ತಾಳೆ. ಹಸಿವೆ ಇಂಗಿದ ಗಣಪತಿಯು ಅದರಿಂದ ತುಂಬಾ ಸಂತುಷ್ಟನಾಗುತ್ತಾನೆ ಹಾಗೂ ಅಂದಿನಿಂದ ಅವನಿಗೆ ಮೋದಕವು ಅತಿ ಪ್ರಿಯವಾಗುತ್ತದೆ. ಪುರಾಣದ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಅತ್ರಿ ಋಷಿಯು ಶಿವನಿಗೆ ಸಹಪರಿವಾರದೊಡನೆ ತನ್ನ ಆಶ್ರಮಕ್ಕೆ ಔತಣಕ್ಕೆ ಬರಲು ಆಮಂತ್ರಿಸುತ್ತಾನೆ. ಆ ಸಮಯದಲ್ಲಿ ಅತ್ರಿ ಋಷಿಯ ಪತ್ನಿಯಾದ ಅನಸೂಯೆಯು ಬಡಿಸಿದ ಎಲ್ಲಾ ಆಹಾರ ಪದಾರ್ಥಗಳನ್ನು ಸೇವಿಸಿದರೂ ಗಣೇಶನಿಗೆ ಹೊಟ್ಟೆ ತುಂಬಲಿಲ್ಲ. ಇದರಿಂದ ಯೋಚನೆಗೊಳಗಾದ ಅನಸೂಯೆಯು ಇನ್ನು ಯಾವ ರೀತಿ ಇವನ ಹಸಿವನ್ನು ಇಂಗಿಸುವುದಪ್ಪ ಎಂದು ಮನೆಯಲ್ಲಿ ಉಳಿದಿದ್ದ ಅಕ್ಕಿ, ತೆಂಗಿನಕಾಯಿ ಹಾಗೂ ಬೆಲ್ಲವನ್ನು ಉಪಯೋಗಿಸಿ ಅದರಿಂದ ಮೋದಕ ಮಾಡಿ ಗಣೇಶನಿಗೆ ತಿನ್ನಲು ಕೊಡುತ್ತಾಳೆ. ಬರೇ ಒಂದು ಮೋದಕವನ್ನು ತಿಂದಾಗ ಗಣೇಶನ ಹಸಿವೆಯು ಇಂಗಿ ಹೊಟ್ಟೆಯು ತುಂಬುತ್ತದೆ ಹಾಗೂ ಅವನು ತೃಪ್ತಿಯಿಂದ ತೇಗುತ್ತಾನೆ. ಅಂದಿನಿಂದ ಗಣಪನ ಯಾವುದೇ ಹಬ್ಬವಾಗಲಿ, ಸಂಕಷ್ಟ ಚತುರ್ಥಿಯಾಗಲಿ, ಗಣಹೋಮವಾಗಲಿ ಅವನಿಗೆ ಮೋದಕವು ಕಡ್ಡಾಯವಾಗಿ ಅರ್ಪಿಸತಕ್ಕದು. ಈ ರೀತಿ ಗಣೇಶನನ್ನು ಯಾಕೆ ಮೋದಕ ಪ್ರಿಯ ಎಂದು ಕರೆಯುತ್ತಾರೆ ಎಂದು ನನಗೆ ಗೊತ್ತಿದ್ದಷ್ಟನ್ನು ತಿಳಿಸಿದ್ದೇನೆ. ಇಂಥ ಇತರ ಮಾಹಿತಿಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಕನ್ನಡಿಗಳನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.